ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಮತ್ತೆ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದ್ರೆ, ಲಾಸ್ಟ್ ಇಯರ್ ಆಗಿರ್ತಕ್ಕಂತಹ SSC GD ಅಲ್ಲಿ ಆಗಿರ್ತಕ್ಕಂತಹ 17 ಫೆಬ್ರವರಿ 2025 ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಆಗಿರ್ತಕ್ಕಂತಹ ಕ್ವಶನ್ಸ್ ಅನ್ನ ತಗೊಂಡು ಬಂದಿದೆ. ಲಾಸ್ಟ್ ಕ್ಲಾಸ್ ಒಳಗೂ ಕೂಡ ಕೆಲವೊಂದಿಷ್ಟು ಶಿಫ್ಟ್ ವೈಸ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇದೇ ಒಂದು ವಿಡಿಯೋದಲ್ಲಿ ಕೂಡ ಏನ್ ಮಾಡೋಣ, ಅದೇ ರೀತಿಯಾಗಿ ಯಾವ ರೀತಿ ಯಾವ ಕ್ವಶನ್ ಅನ್ನ ಹೆಂಗ್ ಸಾಲ್ವ್ ಮಾಡ್ಯಾರ ಅಂತಕ್ಕಂಥದ್ದನ್ನ ಏನ್ ಮಾಡೋಣ್ರಿ ನೋಡೋಣ. ಎಸ್, ಪ್ರಥಮವಾಗಿ ವಿಡಿಯೋಗೆ ಹೊಸದಾಗಿ ಯಾರು ಬರ್ತಾ ಇದ್ದೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಬೆಲ್ ಬಟನ್ ಪ್ರೆಸ್ ಮಾಡ್ರಿ, ಯಾಕಂದ್ರೆ ಆದಷ್ಟು ಬೇಗ ನಮ್ಮ ನೋಟಿಫಿಕೇಶನ್ ನಿಮ್ಮ ಹತ್ರ ತಲುಪ್ತದೆ. ಓಕೆ, ಹಂಗಿತ್ತಂದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿರ್ತಕ್ಕಂತಹ ಕ್ವಶನ್ ಯಾವ ರೀತಿ ಐತಿ ಅನ್ನೋದನ್ನ ಮೊದಲನೇದಾಗಿ ನೋಡೋಣ. ಓಕೆ, ಹೌ ದ ಕ್ವಶನ್ ಈಸ್ ಫ್ರೇಮ್ಡ್, ಯಾವ ತರ ಫ್ರೇಮ್ ಮಾಡಿದಾರ ಅಂತಕ್ಕಂಥದನ್ನ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಅಂಡರ್ಲೈನ್ ಸೆಗ್ಮೆಂಟ್ ಅಂತ ನೋಡಿದಾಗ ಯಾವುದು ಇಲ್ಲಿರ್ತಕ್ಕಂಥದ್ದು ಇದು ಅಂಡರ್ಲೈನ್ ಸೆಗ್ಮೆಂಟ್ ಆಗ್ತದ. ಓಕೆ, ಅಂಡರ್ಲೈನ್ ಸೆಗ್ಮೆಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದು ಯಾವುದು? ಸೆಂಟೆನ್ಸ್ ಅನ್ನ ಓದ್ರಿ. ಶಿ ಈಸ್ ಅ ಟ್ಯಾಲೆಂಟೆಡ್ ಆರ್ಟಿಸ್ಟ್ ವಿಚ್ ಪೇಂಟ್ಸ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಓಕೆ, ಶಿ ಈಸ್ ಅ ಟ್ಯಾಲೆಂಟೆಡ್, ಅವಳು ಅಂತಕ್ಕಂಥದ್ದೇನು ಇಲ್ಲಿರ್ತಕ್ಕಂಥದ್ದು ಅವಳು. ಓಕೆ, ಆರ್ಟಿಸ್ಟ್ ವಿಚ್ ಪೇಂಟ್ಸ್ ಅಂತ ಬರ್ತೈತ್ರಿ. ವಿಚ್ ಪೇಂಟ್ಸ್ ಅಂತ ಬರ್ತೈತಿ? ಇಲ್ಲ, ವಿಚ್ ಪೇಂಟ್ಸ್ ಅಂತ ಬರಂಗಿಲ್ಲ. ಆಪ್ಷನ್ಸ್ ಗಳನ್ನ ನೋಡ್ರಿ, ಅಲ್ಲಿರ್ತಕ್ಕಂಥ ಆಪ್ಷನ್ಸ್ ಗಳನ್ನ ನೋಡ್ರಿ. ದ್ಯಾಟ್ ಪೇಂಟ್ಸ್ ಬ್ಯೂಟಿಫುಲ್, ನೋ. ವಾಟ್ ಎವರ್ ಪೇಂಟ್ಸ್, ಹೂ ಪೇಂಟ್ಸ್, ಹೂ ಪೇಂಟ್ಸ್ ಇಸ್ ದ ಆನ್ಸರ್. ಯಾಕಂದ್ರ ಅಲ್ಲಿ ಯಾರು ಪೇಂಟ್ ಅನ್ನ ಮಾಡ್ಯಾರ, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಅನ್ನ ಯಾರು ಮಾಡ್ಯಾರ? ಅವಳು ಮಾಡ್ಯಾಳ. ಶಿ ಈಸ್ ದ ಗರ್ಲ್ ಹೂ ಪೇಂಟ್ಸ್ ದಿಸ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಅಂತ ಹೇಳುವಾಗ ಅಲ್ಲಿರ್ತಕ್ಕಂಥ ಅವಳ ಬಗ್ಗೆ ಅವಳ ಬಂದಾಗ ಯಾರು ಅಂತ ಬರ್ತದೆ ಹೊರತು ಯಾವುದು ಅಂತಕ್ಕಂಥದ್ದು ಬರೋದಿಲ್ಲ. ಯಾವುದು ಎಲ್ಲಿ ಬರ್ತದೆ ಅಂದ್ರ ವಸ್ತು ಇದ್ದಾಗ ಯಾವುದು ಅಂತ ಬರ್ತದೆ, ಒಂದು ಥಿಂಗ್ ಇದ್ದಾಗ ಯಾವುದು ಅಂತ ಬರ್ತೈತಿ. ಅದರ ಬದಲಾಗಿ ಇಲ್ಲಿ ಅವಳು ಇದ್ದಾಗ ಏನಾಕೈತಿ? ಹೂ ಅಂದ್ರೆ ಏನು? ಅವಳು. ಯಾರು ಅಂದಾಗ ಹೂ ಪೇಂಟ್ಸ್ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಅಂತಕ್ಕಂಥದ್ದು ಏನಾಗ್ತದ? ಆನ್ಸರ್ ಆಗ್ತದ. ಓಕೆ, ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ. ಒಂದು ಹೋಮ್ವರ್ಕ್ ಕೊಡ್ತೀನಿ ರೀ, ಅದು ಏನು ಅನ್ನೋದು ತಿಳಿಸ್ರಿ. ಅಲ್ಲಿರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ ಏನಂತಾರ? ಅದೇ ರೀತಿಯಾಗಿ ಲ್ಯಾಂಡ್ಸ್ಕೇಪ್ಸ್ ಅನ್ನೋದಕ್ಕ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ ಏನಂತಾರ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ತಿಳಿಸ್ತಾರೆ. ಎಸ್, ಹಂಗಿದ್ರೆ ಇಲ್ಲಿ ನಿಮ್ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಅವಳ ಬಗ್ಗೆ ಮಾತಾಡೋದು ವಿಚ್ ಅನ್ನೋದು ಬರಂಗಿಲ್ಲ. ವಿಚ್ ಅನ್ನೋದು ಯಾವುದು ಅಂದಾಗ ವಸ್ತು ಹೋಗ್ತದ, ಅಲ್ಲಿ ಅವಳ ಬಗ್ಗೆ ಹೇಳುವಾಗ ಹೂ ಅಂತಕ್ಕಂಥದನ್ನ ನಾವೇನ್ ಮಾಡ್ತೀವ್ರಿ? ಬಳಸ್ತೀವಿ. ಓಕೆ, ಹಂಗಿದ್ರೆ ಬರ್ರಿ ನೆಕ್ಸ್ಟ್ ಕ್ವಶನ್ ಅನ್ನ ಏನ್ ಮಾಡೋಣ? ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಯಾವ್ದೈತಿ? ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದ ಅಂಡರ್ಲೈನ್ಡ್ ಇನ್ ಕರೆಕ್ಟ್ ವರ್ಡ್. ಅಂಡರ್ಲೈನ್ ಎಲ್ಲ ಸಫಿಶಿಯಂಟ್ ಅದಾವ ಅಂದ್ರೆ ಇದು ತಪ್ಪೈತೆ ಅಂದಂಗ. ಓಕೆ, ಸಫಿಶಿಯಂಟ್ ಫಿಶ್ ಅಂತಕ್ಕಂಥದ್ದು ಕೊಟ್ರ. ಓಕೆ, ಎಸ್ ಅಂದ್ರೆ ಇಲ್ಲಿ ಫಿಶ್ ಅನ್ನೋದು ಕೊಟ್ರ. ಫಿಶ್ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೇನೆ, ಬರ್ದ ಬಿಡ್ರಿ. ಫಿಶ್ ಅನ್ನೋದಕ್ಕೆ ಪ್ಲೂರಲ್ದಾಗ ಏನಂತ ಕರಿತೇವೆ ಹೇಳ್ರಿ ನೋಡು. ಫಿಶ್ ಇದ್ ಪ್ಲೂರಲ್ದಾಗ ಏನಾಕೈತಿ? ಫಿಶಸ್ ಆಕೈತೋ ಫಿಶನ್ ಆಕೈತೋ ಏನಾಕೈತಿ ಹೇಳ್ರಿ ನೋಡೋಣ ಕಮೆಂಟ್ ಸೆಕ್ಷನ್. ಯಾರು ಹೇಳ್ತಾರೆ ನೋಡೋಣ. ನೆಕ್ಸ್ಟ್ ಬರಿ. ದ ಕಂಪನಿ ಡಿಡಂಟ್ ಹ್ಯಾವ್ ಸಫಿಶಿಯಂಟ್ ಫಂಡ್ಸ್ ಟು ಸ್ಟಾರ್ಟ್ ದ ನ್ಯೂ ಪ್ರಾಜೆಕ್ಟ್. ಸಫಿಶಿಯಂಟ್ ಅನ್ನೋ ಸ್ಪೆಲ್ಲಿಂಗ್ ತಪ್ಪೈತಿ. SUFF ಇದಂತಿ ಬರಂಗಿಲ್ಲ, ನೋಡ್ಬೋದು ಓದಕ್ಕೆ. ಇದು ಬರಂಗಿಲ್ಲ. ಅಂದ್ರೆ ಏನ್ ಬರ್ಬೇಕು? ಇದು ಬರ್ಬೇಕು, ಬಿಟ್ರೆ ಇದು ಬರ್ಬೇಕು. ಹೌದಾ? ಯಾವ್ದು ಬರ್ತೈತಿ? ಇಲ್ಲಿ EINT ಅಂತ ಇರೋದ್ರಿಂದ ಇದು ಬರಂಗಿಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಏನೈತ್ರಿ? SUFFICIENT ಸಫಿಶಿಯಂಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತಲ್ರಿ? ಹಂಗಿದ್ರೆ ನೆಕ್ಸ್ಟ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ವರ್ಡ್ ಕಂಬರ್ಸಮ್. ಕಂಬರ್ಸಮ್ ಅಂತಕ್ಕಂಥ ಒಂದು ವರ್ಡ್ ಸಿನೋನಿಮ್ ಅಂದ್ರೆ ಏನ್ರಿ? ಸಮಾನಾರ್ಥಕ ಪದವನ್ನ ಕಂಡು ಹಿಡಿಬೇಕು. ಅಂದ್ರೆ ಯಾವ್ದು ಬರ್ತೈತಿ ಆನ್ಸರ್ ಅಂದ್ರ ಇದರ ಆನ್ಸರ್ ಹೆವಿ ಅಂತಕ್ಕಂಥದ್ದು. ಓಕೆ, ಇದು ಬಹಳಷ್ಟು ಹೆವಿ ಆಗಿರ್ತಕ್ಕಂಥದ್ದು. ದಿಸ್ ಈಸ್ ಆಲ್ಸೋ ಹೆವಿ, ಲಾರ್ಜ್, ಹ್ಯೂಜ್. ಎಸ್, ಹಂಗಿದ್ರೆ ರಾಯಲ್ ಅಂದ್ರೆ ಏನ್ರಿ? ಅಂದ್ರೆ ಬಹಳಷ್ಟು ಗತ್ತು ಗಾಂಭೀರ್ಯದಿಂದ ಇರ್ತಕ್ಕಂಥ ರಾಯಲ್ ಅಂತಕ್ಕಂಥದ್ದು ಹೇಳ್ತಾರೆ. ನೆಕ್ಸ್ಟ್ ಪಿಕಲ್ ಅಂದ್ರೆ ಸಮಂಜಸ. ನಿನ್ನೆ ಕ್ಲಾಸ್ ಒಳಗೆ ಹೇಳಿ, ಲಾಸ್ಟ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡಿ. ಸಮಂಜಸವಾಗಿರೋ ಅದು ಬರಂಗಿಲ್ಲ. ನೀವು ಅಂದ್ರೆ ಹೊಸದು. ಆನ್ಸರ್ ಏನ್ ಬರ್ತೈತ್ರಿ? ಹೆವಿ ಅಂತಕ್ಕಂಥ ಆನ್ಸರ್ ಬರ್ತದೆ. ಓಕೆ, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ವರ್ಡ್ಗಳು ಏನಾಗ್ತಾವ ಕ್ಯಾರಿ ಆಗ್ತಾವ ಅನ್ನೋದು ಬಹಳಷ್ಟು ಏನ ನಮಗೆ ಸಮಟೈಮ್ಸ್ ಉತ್ಸಾಹವನ್ನು ಕೊಡ್ತಾವ, ಸಮಟೈಮ್ಸ್ ಸ್ಯಾಡ್ ಅನ್ನು ಕ್ರಿಯೇಟ್ ಮಾಡ್ತಾವ. ಓಕೆ, ಬಹಳ ಅಂದ್ರೆ ಬಹಳ ಟಫ್ ಇರ್ತಕ್ಕಂಥವು. ಎಸ್, ಒಂದು ಕೊಡ್ತೀನಿ ನೋಡ್ರಿ ನಿಮಗ. ಇಲ್ಲಿ ಪ್ಲೀಸ್ ಶಾರ್ಟ್ಕಟ್ ಆಗಿ ಬರ್ದನು, ಡೋಂಟ್ ಮಿಸ್ಟೇಕ್. ಪ್ಲೀಸ್ ಗಿವ್ ಮೀ ಅ ಬುಕ್. ಪ್ಲೀಸ್ ಗಿವ್ ಮಿ ಅ ಬುಕ್ ಇದ್ರ ಕ್ವಶನ್ ಟ್ಯಾಗ್ ಏನಾಗ್ತೈತಿ? ಅದೇ ರೀತಿಯಾಗಿ ಡೋಂಟ್ ಗೋ ಟು ದ
ಪಾರ್ಕ್. ಇದರ ಒಂದು ಕ್ವಶನ್ ಟ್ಯಾಗ್ ಏನಾಕೈತಿ ಅನ್ನೋದನ್ನ ನಮಗೆ ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಇದ್ರ ಕ್ವಶನ್ ಟ್ಯಾಗ್ ಏನಾಕೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ. ನೆಕ್ಸ್ಟ್ ನೋಡ್ರಿ ಕ್ವಶನ್. ಹಂಗಿದ್ರ ಈ ಕ್ವಶನ್ ಅನ್ನ ಓದ್ರಿ ಕರೆಕ್ಟ್ ಆಗಿ. ಏನೈತಿ ಕ್ವಶನ್? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಂ. ಇಡಿಯಂ ಅಂದ್ರೆ ಇಡಿಯಂ ಅಂಡ್ ಫ್ರೇಸಸ್ ಮೇಲೆ ಇರ್ತಕ್ಕಂತಹ ಕ್ವಶನ್. ಇಲ್ಲಿರ್ತಕ್ಕಂತಹ ವರ್ಡ್ಗೆ ಗಿವಿಂಗ್ Asta a makeover was a piece of cake because she is so naturally beautiful. ಓಕೆ, ಅವಳಿಗೆ ಮೇಕ್ ಓವರ್ ಮಾಡೋದು ಏನೈತಿ, ಅದು ಪೀಸ್ ಆಫ್ ಕೇಕ್ ಇದ್ದಂಗೆ. ಯಾಕಂದ್ರೆ ಆಕಿ ಖರೇನ ಭಾಳ ಚಂದ ಅದಾಳ್ರಿ. ಅಲ್ಲಿ ಅಷ್ಟ ಅನ್ನಕ್ಕೆ ಹೆಂಗದಾಳ, ಖರೇನ ಭಾಳ ಚಂದ ಅದಾಳ. ಆಕಿ ಮೇಕಪ್ ಮಾಡೋದು, ಮೇಕ್ ಓವರ್ ಮಾಡೋದು ಏನೈತಿಲ್ಲ ಅದು ಭಾಳ ಈಸಿ. ಯಾಕಂದ್ರೆ ಚಂದ ಇದ್ದಾರೆ ಮೇಕಪ್ ಮಾಡೋದು ಭಾಳ ಈಸಿ ಅಲ್ರಿ, ಭಾಳ ಈಸಿ ಇಲ್ರಿ. ಎಸ್ ನೋಡ್ರಿ, ಆ ಪೀಸ್ ಆಫ್ ಕೇಕ್ ಅಂದ್ರೆ ನೋಡ್ರಿ, ಸ್ಲೈಸ್ ಆಫ್ ಪಿಜ್ಜಾ ಅಂತ ಕೊಡ್ತಾರೆ, ಇಂಥವೆಲ್ಲ ಆನ್ಸರ್ ಆಗಂಗಿಲ್ಲ. ಆ ಪೀಸ್ ಆಫ್ ಪೈ ಅಂತ ಕೊಡ್ತಾರೆ, ನೋ ವೇ. ಪೀಸ್ ಆಫ್ ಬ್ರೆಡ್ ಅಂತ ಕೊಡ್ತಾರ, ಬರಂಗಿಲ್ಲ. ಟಾಸ್ಕ್ ಈಸಿಲಿ ಅಕಂಪ್ಲಿಷ್ಡ್. ಓಕೆ, ಪೀಸ್ ಆಫ್ ಕೇಕ್ ಅಂದ್ರೆ ಏನ್ರಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಏನ್ರಿ, ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದು ಅದರ ಆನ್ಸರ್ ಆಗ್ತದ. ಓಕೆ, ಎಸ್. ಈಗ ನೆಕ್ಸ್ಟ್ ನೋಡಿ, ಇದ್ರ ಆನ್ಸರ್ ಆಯ್ತು. ನೆಕ್ಸ್ಟ್ ಏನ್ ಬರ್ತೈತಿ, ಇದು ಈಸಿ ಟು ಅಂಡರ್ಸ್ಟ್ಯಾಂಡ್ ಆಯ್ತಾ. ಇಂಥವ ಬಹಳಷ್ಟು ಇಡಿಯಮ್ಸ್ ಅಂಡ್ ಫ್ರೇಸಸ್ಗಳು ಏನ್ ಮಾಡ್ತಾವ, ಬರ್ತಾವ. ಓಕೆ, ಕ್ಲೌಡ್ 9 ಅಂತ ಬರ್ತೈತಿ. ಅದ್ರ ಮೀನಿಂಗ್ ಏನ್ ಆಕೈತಿ, ಎಂತ ಆಕೈತಿ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಈ ಕ್ವಶನ್ ಅನ್ನ ಓದ್ರಿ ಕರೆಕ್ಟ್ ಆಗಿ. ನೀವು ಓದ್ಬೇಕಲ್ಲ, ಮತ್ತೆ ನಾ ಒಬ್ಬ ಓದ್ರಿ ಹಂಗ. ಓಕೆ, ಎಸ್ ನೋಡಿದ್ರಿ ಕ್ವಶನ್. ಎಸ್, ಈ ಕ್ವಶನ್ ಏನೈತಿ ಕ್ವಶನ್? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್. ಯಾವ್ದು ಅಂಡರ್ಲೈನ್ ಸೆಗ್ಮೆಂಟ್? ಇಲ್ಲಿ ಇರ್ತಕ್ಕಂಥದ್ದು ಇದು ಅಂಡರ್ಲೈನ್ ಸೆಗ್ಮೆಂಟ್ ಇರ್ತದೆ. ಇದನ್ನ ಸಬ್ಸ್ಟಿಟ್ಯೂಟ್ ಹೆಂಗ್ ಮಾಡ್ತೀರಿ, ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ನಿಮ್ಮ ಕೈಯಾಗಿದ್ದು. ನೋಡ್ರಿ, ಐ ಹ್ಯಾಡ್ ಟೋಲ್ಡ್ ಯು ಟು ವಾಶ್ ದೀಸ್ ಕ್ಲಾತ್ಸ್. ಓಕೆ, ಅರಿವುಗಳನ್ನ ಕ್ಲೋಸ್ ಮಾಡ್ರಿ ಅಂತಕ್ಕಂಥದ್ದು ನಾ ಏನ್ ಮಾಡಿ ನಿಮ್ಗೆ ಹೇಳಿದ್ನಿ. ಆರ್ ಐ ಹ್ಯಾಡ್ ನಾಟ್ ಟೋಲ್ಡ್ ಯು. ಎಸ್, ಇಲ್ಲಿ ಇರ್ತಕ್ಕಂಥದ್ದು ಹೆಂಗ್ ಮಾಡ್ಯಾರ ಅಂದ್ರೆ, ಈ ಸಬ್ಸ್ಟಿಟ್ಯೂಟ್ ಎತ್ತರ ಮೇಲೆ ಕೊಟ್ಟಾನಂದ್ರೆ ನಿಮ್ಗೆ ಕ್ವಶನ್ ಟ್ಯಾಗ್ ಮೇಲೆ ಕೊಟ್ಟಾನ. ಎತ್ತರ ಮೇಲೆ ಕೊಟ್ಟನ್ರಿ, ಕ್ವಶನ್ ಟ್ಯಾಗ್ ಮೇಲೆ ಕೊಟ್ಟಾನ. ಇದು ಬಹಳ ಈಸಿ ಆಗಿರ್ತಕ್ಕಂಥದ್ದು. ಇಲ್ಲಿ ಹ್ಯಾಡ್ ಐತಿ, ಇಲ್ಲಿ ಐ ಐತಿ, ಹೌದಾ? ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಹೋದ್ಮೇಲೆ ಅಲ್ಲಿ ಪಾಸಿಟಿವ್ ಇರ್ತಕ್ಕಂಥ ಸೆಂಟೆನ್ಸ್ ಈ ಕಡೆ ಬಂದ ಮೇಲೆ ಕಾಮಾದಿಂದ ಈ ಕಡೆ ಬಂದಾಗ ಏನಾಕೈತಿ, ಹ್ಯಾಡ್ ಇದ್ದಿದ್ದು ಹ್ಯಾಡ್ ಅಂಟ್ ಆಕೈತಿ. ಓಕೆ, ಹ್ಯಾಡ್ ಅಂಟ್ ಆಕೈತಿ. ಐ ಇದ್ದಿದ್ದು ಐ ಬರ್ತೈತಿ. ಹ್ಯಾಡ್ ಅಂಟ್ ಐ ಎಲ್ಲಿ ಐತಿ ನೋಡ್ರಿ, ಅದ ನಮ್ದು ಏನಾಕೈತಿ ಆನ್ಸರ್ ಆಗ್ತದ. ಓಕೆ, ಹಂಗಿದ್ದಾಗ ಒಂದ್ ಸ್ವಲ್ಪ ನೀವು ತಲೆ ಆಡ್ಸ್ಕೊಂಡ್ಬಿಡ್ರಿ. ಇಲ್ಲಿ ಡಿಡ್ ಐ ಅಂತಕ್ಕಂಥದ್ದು ಯಾವ ಟೆನ್ಸು, ಡಿಡ್ ಐ ಅನ್ನೋದು ಯಾವ ಟೆನ್ಸು, ಹ್ಯಾಡ್ ಐ ಅನ್ನೋದು ಯಾವ ಟೆನ್ಸು, ಅದೇ ರೀತಿಯಾಗಿ ಡಿಡಂಟ್ ಐ ಅನ್ನೋದು ಯಾವ ಟೆನ್ಸು, ಇವೆಲ್ಲ ಗೊತ್ತಾಗಬೇಕಲ್ರಿ. ಎಸ್, ಇದು ಬರ್ತದ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಬರ್ತದ ರೀ. ಇದು ಬರ್ತದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗ, ಇದು ಬರ್ತದ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗ, ಇವೆಲ್ಲ ಬರ್ತಾವ. ಹೌದಾ? ನಿಮಗ ಹೆಂಗ ಪ್ರಿಪರೇಷನ್ ಆಗಿರ್ಬೇಕಂದ್ರ, ಎಕ್ಸಾಮ್ ಒಳಗೆ ಏನ ಕೊಟ್ಟರು ಬಡಿತೇನೆ ನಾನು, ಬರದ ಕುಲ್ಲನ ಮಾಡ್ತಾನ. ಈ ತರನಾಗಿರ್ತಕ್ಕಂಥ ಒಂದು ಕಾನ್ಫಿಡೆಂಟ್ ಅನ್ನ ನೀವೇನ್ ಮಾಡ್ಕೊಳ್ಬೇಕು, ಬಿಲ್ಡ್ ಮಾಡಬೇಕು. ಅಂದಾಗ ಮಾತ್ರ ಏನಾಕೈತಿ ಸಾಧ್ಯ ಆಗ್ತದೆ. ಓಕೆ, ಎಸ್. ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ನೋಡ್ರಿ ಏನೈತಿ ಇಲ್ಲಿ ಇರ್ತಕ್ಕಂಥ ವರ್ಡ್ ದ ಸಿನೋನಿಮ್ ಏನೈತಿ ಒಮ್ಮೆ ಹೇಳ್ರಿ ನೋಡೋಣ. ನೀವು ಏನ್ ಬರ್ತೈತಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಯಾವ್ದು ಬರ್ತೈತಿ ಸಿನೋನಿಮ್? ಓಕೆ, ವರ್ಡ್ ಏನೈತ್ರಿ? ಡಾರ್ಜಿಲಿಂಗ್. ಡಾರ್ಜಿಲಿಂಗ್ ಅಂದ್ರೆ ಬಹಳಷ್ಟು ಸುಂದರವಾಗಿರ್ತಕ್ಕಂಥ, ಬಹಳಷ್ಟು ಬ್ರಿಲಿಯಂಟ್ ಆಗಿರ್ತಕ್ಕಂಥದ್ದು, ಅಷ್ಟು ಬ್ರಿಲಿಯಂಟ್ ಆಗಿರ್ತಕ್ಕಂಥದ್ದು. ಡಾರ್ಜಿಲಿಂಗ್ ಅಂದ್ರೆ ಸುಂದರವಾಗಿರ್ತಕ್ಕಂಥ, ಬಹಳಷ್ಟು ವಂಡರ್ ಆಗಿರ್ತಕ್ಕಂಥದ್ದು, ಬಹಳಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ, ಬಹಳಷ್ಟು ಎಕ್ಸ್ಕ್ವಿಸೈಟ್ ಆಗಿ ಇರ್ತಕ್ಕಂಥದ್ದು. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ವರ್ಡ್ಸ್ ಇದಾವ. ಇಂಗ್ಲಿಷ್ ಅಂದ್ರನ ಪ್ರೀತಿ, ಇಂಗ್ಲಿಷ್ ಅಂದ್ರನ ವರ್ಡ್ಸ್ ಅಂತ ಹೇಳಿ, ಹೌದಾ? ಎಸ್, ಈ ತರನಾಗಿರ್ತಕ್ಕಂಥ ಎಕ್ಸಾಮಿಕ್ ಕ್ವಶನ್ಸ್ ಬಂದಾಗ ಏನ್ ಮಾಡ್ತೀರಿ? ಹೌದಾ? ವಾಟ್ ಇಸ್ ಬ್ರಿಲಿಯಂಟ್ ಇಸ್ ದ ಆನ್ಸರ್. ಸಿನೋನಿಮ್ ಬ್ರಿಲಿಯಂಟ್ ಅಂತ ಕೊಡ್ತಾರೆ. ದೆನ್ ವಾಟ್ ಇಸ್ ಡ್ರಿಜ್ಲಿ? ಡ್ರಿಜ್ಲಿ ಅಂದ್ರೆ ಏನು? ಡ್ರಿಜ್ಲಿ ಅಂದ್ರ ವೆಟ್ ರೇನ್. ಓಕೆ, ಅಥವಾ ಸ್ಯಾಡ್ ರೇನ್ ಅಂತ ಹೇಳ್ತೀವಿ. ಸ್ಯಾಡ್ ರೇನ್ ಅಂತ ಹೇಳ್ತೀವಿ. ಜಿಟಿ ಆಗಿರ್ತಕ್ಕ. ದೆನ್ ವಾಟ್ ಈಸ್ ಮರ್ಕಿ? ಮರ್ಕಿ ಅಂದ್ರೆ ಏನ್ರಿ? ಡಲ್ ಅಥವಾ ಮ್ಯಾಡ್ ಅಥವಾ ಇನ್ಸೇನ್, ಅಥವಾ ದಡ್ಡ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಲ್ ಅಂದ್ರೆ ಮಂದವಾಗಿರೋದು. ಓಕೆ, ಹಂಗಿದ್ರೆ ಆನ್ಸರ್ ಏನಾಗ್ತದೆ ಅದರದ್ದು? ಬ್ರಿಲಿಯಂಟ್ ಅಂತಕ್ಕಂಥದ್ದು ಏನಾಗ್ತದೆ ರೀ? ಆನ್ಸರ್ ಆಗ್ತದೆ. ಓಕೆ, ಈ ತರನಾಗಿರ್ತಕ್ಕಂತಹ ವರ್ಡ್ಸ್ಗಳು ಬಂದಾಗ ನೀವೇನ್ ಮಾಡ್ಬೇಕಾ? ಬಹಳಷ್ಟು ಏನಾಗಿರ್ಬೇಕು ನಿಮ್ಗೆ, ಬಹಳಷ್ಟು ಅದ್ರ ಬಗ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಬಹಳಷ್ಟು ನಿಮ್ಗ
ನಾಲೆಜ್. ಡಿಕ್ಷನರಿ ವರ್ಡ್ಸ್ ಬಗ್ಗೆ ಏನಿರ್ಬೇಕು ನಿಮ್ಗೆ ನಾಲೆಜ್ ಇರಬೇಕು. ಅಂದಾಗ ಮಾತ್ರ ಏನಾಕೈತಿ ಈ ಥರನಾಗಿರ್ತಕ್ಕಂಥ ವರ್ಡ್ಗಳು ಏನಾಗ್ತಾವ ನಿಮ್ಗೆ ಗೊತ್ತಾಕೋ. ದೆನ್ ವಾಟ್ ಈಸ್ ಮೀಟ್ ಬೈ ಹ್ಯೂಮಿಡ್? ಹ್ಯೂಮಿಡ್ ಅಂದ್ರೆ ಏನ್ರಿ? ವಾಟ್ ಈಸ್ ಮೀಟ್ ಬೈ ಹ್ಯೂಮಿಡ್? ವಾಟ್ ಈಸ್ ಮೀಟ್ ಬೈ ಫ್ರೀಡ್ಸ್? ವಾಟ್ ಈಸ್ ಮೀಟ್ ಬೈ ಫ್ರೀಸ್? ಇವೆಲ್ಲ ನಿಮಗೆ ವರ್ಡ್ಗಳು ಏನು ಗೊತ್ತಿರ್ಬೇಕಂದ್ರ ಅಲ್ಲಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಅಲ್ಲಿ ಜಸ್ಟ್ ಅ ಮಿನಿಟ್ ಹೇಳಿ ಈ ತರನಾಗಿರ್ತಕ್ಕಂಥ ವರ್ಡ್ಸ್ಗಳು. ಇದ್ರ ಆನ್ಸರ್ ಏನಾಕೈತಿ? ಬ್ರಿಲಿಯಂಟ್ ಅಂತಕ್ಕಂಥ ಆನ್ಸರ್ ಆಯ್ತಾ. ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಏನೈತ್ರಿ? ಒಂದು ಓದ್ರಿ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಇಡಿಯಮ್ ಬ್ಲೋ ಒನ್ಸ್ ಓನ್ ಟ್ರಂಪೆಟ್. ಓಕೆ, ಈ ಟ್ರಂಪೆಟ್ ಅಂದ್ರೆ ಏನ್ರಿ? ಈ ಟ್ರಂಪೆಟ್ ಅಂದ್ರೆ ಕಹಳೆ ಅಂತ ಹೇಳಿ. ಟ್ರಂಪೆಟ್ ಅಂದ್ರೆ ಏನ್ರಿ? ಕಹಳೆ. ನೀವು ಟ್ರಂಪೆಟ್ ಅನ್ನತ್ಲೆ ಒಂದು ನೆನಪು ಬಂತ್ರಿ ನನಗ. ಏನಂದ್ರ ನೋಡ್ರಿ, ಎಲಿಫೆಂಟ್ ಅನ್ನೋದು ಒಂದು ಆನೆ ಅಂತ ತಿಳ್ಕೊ. ಆನೆ ಮಾಡ್ತಕ್ಕಂತಹ ಶಬ್ದಕ್ಕೆ ಏನಂತ ಕರಿತೀರಿ ಅಂದ್ರ ಟ್ರಂಪೆಟ್ ಅಂತ ಕರಿತೀರಿ. ಏನಂತ ಕರಿತೀರಿ? ಟ್ರಂಪೆಟ್ ಅಂತ ಕರಿತೀರಿ. ಅದ ಒಂದು ಗ್ರೂಪ್ ಆಫ್ ಎಲಿಫೆಂಟ್ಸ್ ಇತ್ತಂದ್ರ ಅದಕ್ಕೆ ಏನಂತ ಕರಿತೀರಿ? ಅ ಪರೇಡ್ ಅಂತ ಕರಿತೀರಿ. ಏನಂತ ಕರಿತೀರಿ? ಅ ಪರೇಡ್ ಅಂತ ಕರಿತೀರಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ಒಂದು ಏನದಾವ ಇವು ನಮಗ ಬೇಕಾಗಿರ್ತಕ್ಕಂಥ ವೊಕ್ಯಾಬ್ಲರಿ. ಅ ಪರೇಡ್ ಅಂತೀರಿ, ಟ್ರಂಪೆಟ್ ಅಂತೀರಿ. ಟ್ರಂಪೆಟ್ ಅಂದ್ರೆ ಏನ್ರಿ? ಕಹಳೆ ಅಂತ ಹೇಳ್ತೀರಿ. ಹೌದಾ? ಹಿಂಗಂದ್ರೆ ಏನು? ಬ್ಲೋ ಒನ್ಸ್ ಓನ್ ಟ್ರಂಪೆಟ್. ನಂದ ಊದುದು ಒಟ್ಟ, ನಂದ ಹೇಳೋದಂದ್ರೆ ಡಿಸ್ಗ್ರೇಸ್ ಒನ್ ಸೆಲ್ಫ್ ಅಂತ ಬರಂಗಿಲ್ಲ, ಕನ್ಫ್ಯೂಸ್ ಬರಂಗಿಲ್ಲ. ವೆರಿ ಕೀನ್. ಕೀನ್ ಅಂದ್ರೆ ಏನು? ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ಕೀನ್ ಅಂದ್ರೆ ಏನು ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಅದೇ ರೀತಿಯಾಗಿ ಟು ಪ್ರೇಸ್ ಒನ್ ಸೆಲ್ಫ್, ನಮ್ಮ ಬಗ್ಗೆ ನಾವ ಹೊಗಳಿಕೊಳ್ಳೋದಕ್ಕೆ ಏನಂತ ಕರಿತೇವ? ಟು ಬ್ಲೋ ಒನ್ಸ್ ಟ್ರಂಪೆಟ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೇವ? ಕರಿತೇವೆ. ಎಸ್ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಈಗ ಲಾಸ್ಟ್ ಒಂದು ಟೈಮ್ ಒಳಗೆ ಎಕ್ಸಾಮ್ ಒಳಗೆ ಏನಾಯ್ತಂದ್ರ ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥದ್ದು ಬಂದ. ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥದ್ದು ಕೇಳ್ದ ಒಂದ್ಸಲ, ಕೇಳ್ದ 40 ವಿಂಗ್ಸ್ ಅಂತಕ್ಕಂಥದ್ದು ಒಂದ್ಸಲ ಕೇಳ್ದ. ಹೌದಾ? ಇವೆಲ್ಲ ನಿಮ್ಗೆ ಏನಾಗಬೇಕು? ಇವೆಲ್ಲ ಗೊತ್ತಿರ್ತಕ್ಕಂತಹ ವೊಕ್ಯಾಬ್ಲರಿಗಳಾಗಿರ್ಬೇಕು. ಹೌದಾ? ದಿನದಿಂದ ದಿನಕ್ಕೆ ನೀವೇನ್ ಮಾಡ್ಬೇಕಾ? ಹೊಸದ್ ಕಲಿತಾ ಇರ್ಬೇಕು. ವಾಟ್ ಈಸ್ ಅಡಾಷಿಯಸ್? ಅಡಾಷಿಯಸ್ ಅಂದ್ರೆ ಏನ್ರಿ? ಇವುಗಳ ಮೀನಿಂಗ್ ನಿಮಗೆಲ್ಲ ಗೊತ್ತಿರ್ಬೇಕ್ರಿ. ಹೌದಾ? ನಿಮ್ಗೆ ಲಾಸ್ಟ್ ಟೈಮ್ ಒಬ್ರು ಹೇಳಿ ನೀವು ಕಮೆಂಟ್ ಮಾಡಿಲ್ಲ, ಯಾರು ಬಿಜಾರ್ ಅಂತಕ್ಕಂಥದ್ದು ಯಾರು ಕಮೆಂಟ್ ಮಾಡಲಿಲ್ಲ ನೋಡ್ರಿ. ವಾಟ್ ಈಸ್ ಮೀನ್ ಬೈ ಬಿಜಾರ್? ಓಕೆ, ಇವೆಲ್ಲ ವರ್ಡ್ಸ್ ಗಳನ್ನ ಏನ್ ಮಾಡ್ಬೇಕು? ನೀವು ಬಹಳಷ್ಟು ಚೆನ್ನಾಗಿ ರೂಢಿ ಮಾಡ್ತಾ ಹೋಗ್ಬೇಕು. ಅಂದಾಗ ಮಾತ್ರ ಏನಾಕೈತಿ? ದೆನ್ ವಾಟ್ ಈಸ್ ಮೀನ್ ಬೈ ಗ್ಯಾರಲಸ್? ವಾಟ್ ಈಸ್ ಮೀನ್ ಬೈ ಬ್ಯಾರಾಕ್ಸ್? ಬ್ಯಾರಾಕ್ಸ್ ಅಂದ್ರೆ ಏನ್ರಿ? ಬ್ಯಾರಕ್ಸ್ ಅಂದ್ರೆ ಏನು? ಓಕೆ, ಇವೆಲ್ಲವುಗಳನ್ನ ಏನ್ ಮಾಡ್ಬೇಕು? ನೀವು ಸ್ಟಡಿ ಮಾಡಬೇಕು. ಅಂದಾಗ ಮಾತ್ರ ಏನಾಕ್ಕವ? ಇವೆಲ್ಲ ಸಾಲ್ವ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ಡ್ ವರ್ಡ್ ಇಲ್ಲ, ಬ್ರ್ಯಾಂಕ್ ಕೊಟ್ರೆ ಆಂಟೋನಿಮ್. ಇದು ಬಾರೋಡ್ ಅಂತಕ್ಕಂಥದ್ದು ತಿಳ್ಕೊರಿ. ಮನಿ. ಹಿ ಬಾರೋಡ್ ಮನಿ ಫ್ರಮ್ ಹಿಸ್ ಫಾದರ್ ಅಂಡ್ ಡ್ಯಾಶ್ ಇಟ್ ಟು ಹಿಸ್ ಫ್ರೆಂಡ್ ಟು ಹೆಲ್ಪ್ ಹಿಮ್. ಬಾರೋಡ್ ಅಂದ್ರೆ ಏನ್ರಿ? ಸಾಲವನ್ನ ತಗೊಳ್ಳೋದು. ಈಗ ನಾವು ಏನ್ ಆನ್ಸರ್ ಬರೀಬೇಕು ಅಂತ ಅಪೋಸಿಟ್ ವರ್ಡ್ ಅದ, ಸಾಲವನ್ನ ಕೊಡಬೇಕು. ಹೌದಾ? ಸಾಲವನ್ನ ಕೊಡಬೇಕು. ಬಾರೋ ಅಂದ್ರೆ ತಗೊಳ್ಳೋದು. ಕೊಡೋದಕ್ಕೆ ಏನಂತ ಹೇಳ್ತೀವಿ? ಅದನ್ನ ನಾವು ಬರಿಬೇಕು. ಅದ ಆನ್ಸರ್ ಏನಾಕೈತಿ? ಲೆಂಟ್ ಅಂತಕ್ಕಂಥದ್ದು ಆಕೈತಿ. ಓಕೆ, ಈ ಲೆಂಟ್ ಅಂತಕ್ಕಂಥದ್ದು ವಿಟೋ ಅದ ರೀ. ಲೆಂಟ್ ಅನ್ನೋದು ಏನಿದೆ? ವಿಟೋ ಅದ. ಇದ್ರದ್ದು V1 ಏನಾಕೈತೆ? ಲೆಂಡ್ ಅಂತ. ಮನಿ ಲೆಂಡಿಂಗ್ ಅಂತ ಹೇಳ್ತೀರಿ. ವಾಟ್ ಈಸ್ ಮನಿ ಲೆಂಡಿಂಗ್? ಬಡ್ಡಿ ಅವರದು ಅಂತಾರ, ಗೊತ್ತಿದ್ರಿ? ದಟ್ ಈಸ್ ಮನಿ ಲೆಂಡಿಂಗ್. ಎಸ್, ಹಂಗಿದ್ರ ಇಲ್ಲಿರ್ತಕ್ಕಂಥ ವರ್ಡ್ಸ್ ಗಳ ಮೀನಿಂಗ್ ಏನದಾವ? ವಾಟ್ ಈಸ್ ಮೀನ್ಡ್ ಬೈ ರಿಕನ್ಡ್? ರಿಕನ್ಡ್ ಅಂದ್ರೆ ಏನ್ರಿ? ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಕನ್ನಡ ಒಳಗೆ ಏನ್ ಹೇಳ್ತೀವಿ ಅಂದ್ರೆ ಲೆಕ್ಕವನ್ನ ಹಾಕುವುದು. ಏನ್ ಮಾಡೋದು? ಲೆಕ್ಕವನ್ನ ಹಾಕುದು. ದೆನ್ ವಾಟ್ ಈಸ್ ದಿಸ್ ಬಿಗೆಟ್? ಬಿಗೆಟ್ ಅಂದ್ರೆ ಏನ್ರಿ? ಬಾರೋನ. ಇದು ಸೇಮ್ ಮೀನಿಂಗ್ ಟುವರ್ಡ್ಸ್ ಬಾರೋ ಅಂತ ಹೇಳ್ತೀವಿ, ತೆಗೆದುಕೊಳ್ಳುವುದು. ದೆನ್ ವಾಟ್ ಈಸ್ ಮೀಟ್ ಬೈ ಬಿಗಲ್ಡ್ ಅಂದ್ರೆ ಏನ್ರಿ? ದಿಸ್ ಇಸ್ ಮೀನ್ಸ್ ಹಿಪೋಕ್ರೈಟ್ ಅಂದ್ರೆ ಏನ್ ಮಾಡೋದ್ರಿ? ಮೋಸ ಮಾಡೋದು. ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ? ಒಬ್ಬರ ಕಡೆ ಅವ್ರ ಅಪ್ಪನ ಕಡೆ ರೊಕ್ಕ ಇಸ್ಕೊಂಡ ಅವನ ಫ್ರೆಂಡ್ಗೆ ಏನ್ ಮಾಡಿದವ? ಸಾಲವನ್ನ ಕೊಟ್ಟ ಅಂತಕ್ಕಂಥದ್ದು ಏನಾಗ್ತದ? ನಮ್ಮ ಆನ್ಸರ್ ಆಗ್ತದ. ಓಕೆ, ಎಸ್. ಹಂಗಿದ್ರ ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ವರ್ಡ್ ಸೆಗ್ಮೆಂಟ್ that substitute or replaces the bracketed word in the segment correctly and complete the sentence meaningfully. Nishta writes very well, didn't she ಅಂತಕ್ಕಂಥದ್ದು ಕೇಳ. ಓಕೆ, ಇದು ಕ್ವಶನ್ ಟ್ಯಾಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಡಿಡಂಟ್ ಶಿ ಅನ್ನ ನೋಡಿದಾಗ ಇದು ಕ್ವಶನ್ ಟ್ಯಾಗ್ ಅಂತ ಗೊತ್ತಾಗ್ತದೆ. ಇದು ಪಾಸಿಟಿವ್ ಐತಿ, ಇದು ನೆಗೆಟಿವ್ ಐತಿ. ಆನ್ಸರ್ ಕರೆಕ್ಟ್ ಇರ್ಬೋದು, ತಪ್ಪು ಇರ್ಬೋದು. ಬರ್ರಿ ನೋಡೋಣ. ಎಸ್, ಇದನ್ನ ಯಾವ ರೀತಿ ಫೈಂಡ್ ಮಾಡ್ಬೇಕಂದ್ರೆ ನೀವು ಮೊದಲು ಏನ್ ನೋಡ್ಬೇಕಿದ್ರಾಗ ಹೆಲ್ಪಿಂಗ್ ವರ್ಬ್ ನೋಡ್ಬೇಕು.
ಹೆಲ್ಪಿಂಗ್ ವರ್ಬ್ ಐತಿ ಇಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕಂದ್ರೆ ಮೇನ್ ವರ್ಬ್ ನೋಡ್ಬೇಕು. ಮೇನ್ ವರ್ಬ್ ಯಾವ್ದೈತ್ರಿ? ಮೇನ್ ವರ್ಬ್ ಯಾವ್ದೈತಿ ಅಂದ್ರೆ ವಿ ಫೈ ಐತಿ. ವಿ ಫೈ ಅಂತಂದ್ರೆ ಯಾವ ಟೆನ್ಸ್ ಅದ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವಿ ಫೈ ಅನ್ನೋದು ಎಲ್ಲಿ ಬಳಸ್ತೀವಿ? ಒಂದು ಹಿ ಬಳಸ್ತೀರಿ, ಒಂದು ಶಿ ಇದ್ದಾಗ ಬಳಸ್ತೀರಿ, ಒಂದು ಇಟ್ ಇದ್ದಾಗ ಬಳಸ್ತೀರಿ. ಓಕೆ, ಅದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ, ಪಾಸಿಟಿವ್ ಮಾಡ್ಬೇಕಂದ್ರೆ ನೆಗೆಟಿವ್ ಮಾಡ್ಬೇಕಂದ್ರೆ ಡಸ್ ಬಳಸ್ತೀರಿ. ಅದ ನಿಮ್ ಫುಲ್ ನೆಗೆಟಿವ್ ಹೇಳ್ಬೇಕಂದ್ರೆ ಡಸಂಟ್ ಅಂತಕ್ಕಂಥದ್ದು ಬಳಸ್ತೀರಿ. ಆಪ್ಷನ್ ಒಳಗೆ ಎಲ್ಲಿ ಐತಿ ನೋಡ್ರಿ ಡಸಂಟ್. ಓಕೆ, ಇದಂತಿ ಹೋಯ್ತಾ? ಇದು ಹೋಯ್ತು. ಇಲ್ಲೊಂದು ಡಸಂಟ್ ಐತಿ, ಇಲ್ಲೊಂದು ಡಸಂಟ್ ಐತಿ. ಓಕೆ, ಇವೆರಡು ನಮಗೆ ಏನಾಗಬೇಕು? ಆನ್ಸರ್ ಆಗಬೇಕು. ಬಟ್ ಇಲ್ಲಿ ನಿಷ್ಠಾ ಅನ್ನೋದು ಇಟ್ ಬರ್ತಿತ್ತು, ಶಿ ಬರ್ತಿತ್ತು. ಅವಳು ಒಬ್ಬ ಹುಡುಗಿ ಆಗಿರೋದ್ರಿಂದ ಓಕೆ, ಇಲ್ಲಿ ಡಿಡಂಟ್ ಶಿ ಅನ್ನ ನಾವು ಕ್ಯಾನ್ಸಲ್ ಮಾಡಿ ಏನ್ ಬರಿತೀವಿ ಅಂದ್ರ ಡಸಂಟ್ ಶಿ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ? ಇಲ್ಲಿ ಆನ್ಸರ್ ಅನ್ನ ಬರಿತೀವಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ, nobody has passed the exam. Nobody has passed the exam. ಇದರ ಕ್ವಶನ್ ಟ್ಯಾಗ್ ಏನಾಕತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಇದು ಒಂದು ವರ್ಡ್ ಬರಿತೀನಿ ಇಲ್ಲಿ, ಸೆಲ್ಡಮ್ ಅಂತಕ್ಕಂಥ ಒಂದು ವರ್ಡ್ ಬರಿತೀನಿ. ಸೆಲ್ಡಮ್ ಅನ್ನೋದು ಪಾಸಿಟಿವ್ ವರ್ಡ್ ನೆಗೆಟಿವ್ ವರ್ಡ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಒಂದು ಫ್ಯೂ ಅಂತಕ್ಕಂಥ ವರ್ಡ್ ಬರಿತೀನಿ. ಇದು ಪಾಸಿಟಿವ್ ವರ್ಡ್ ನೆಗೆಟಿವ್ ವರ್ಡ್, ಕ್ವಶನ್ ಟ್ಯಾಗ್ ಬಂದಾಗ ಮಾತ್ರ ಪಾಸಿಟಿವ್ ಆಕತ್ತೆ ನೆಗೆಟಿವ್ ಆಕತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಕ್ವಶನ್ ಟ್ಯಾಗ್ ಅಂದ್ರೆ ಹಂಗಿಲ್ಲ, ಹೌದಾ? ನೀವು ಡೋಂಟ್ ಗೋ ದೇರ್ ಅಂದಾಗೂ ಸುಧಾ ಅಲ್ಲಿ ಡೋಂಟ್ ಐತಿ, ಡೂ ಬರ್ತೈತಿ. ನೋ ನೋ, ಒಟ್ಟ ಇಲ್ಲ. ಎಸ್, ಯಾವ ರೀತಿ ಬರ್ತಾವ? ಸೆಲ್ಡಮ್ ಅಂದ್ರೆ ಏನು? ನೋ ಬಡಿ ಅಂದ್ರೆ ಏನು? ಎವ್ರಿ ಬಡಿಯನ್ನ ಏನ್ ಕನ್ಸಿಡರ್ ಮಾಡ್ತೀರಿ? ಎವ್ರಿ ಒನ್ ಅನ್ನ ಏನ್ ಕನ್ಸಿಡರ್ ಮಾಡ್ತೀರಿ? ಇವೆಲ್ಲ. ಎಸ್, ಹೋಮ್ವರ್ಕ್ ಅನ್ನ ಸ್ಕ್ರೀನ್ಶಾಟ್ ತಗೊಳ್ರಿ. ಎಸ್, ಬರ್ರಿ ನೆಕ್ಸ್ಟ್ ನೋಡ್ರಿ. ಅದೊಂದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅದೇ ರೀತಿ ಬರ್ರಿ. Select the most appropriate option to fill in the blank. The manager decided to dash the meeting as many of the members were not present. ಓಕೆ, ಇಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಏನ್ ಮಾಡ್ತಾನೆ? ಯಾರೂ ಪ್ರೆಸೆಂಟ್ ಇಲ್ಲದೆ ಕಾರಣಕ್ಕೆ ಅವ ಏನ್ ಮಾಡ್ತಾನ? ಅದನ್ನೊಂದು ಕ್ಯಾನ್ಸಲ್ ಮಾಡ್ತಾನ. ಒಂದು ಇವೆಂಟ್ ಅನ್ನ ಏನ್ ಮಾಡ್ತಾನವ? ಕ್ಯಾನ್ಸಲ್ ಮಾಡ್ತಾನ. ಇವೆಂಟ್ ಅನ್ನ ಏನ್ ಮಾಡ್ತಾನು? ಕ್ಯಾನ್ಸಲ್ ಮಾಡ್ತಾನ ಅಂದಾಗ ಏನ್ ಬಳಸ್ತೀರಿ? ಕಟ್ ಡೌನ್ ಅಂತ ಬಳಸ್ತೀರಿ? ನೋ, ಕಟ್ ಡೌನ್ ಅನ್ನೋದು ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡೋದು. ಲೀವ್ ಫ್ರಮ್ ದಟ್ ಪ್ಲೇಸ್ ಬರಂಗಿಲ್ಲ. ಕಾಲ್ ಆಫ್ ಬರ್ತೈತಿ. ಫೆಂಡಿಂಗ್ ಇಡೋದು. ಕಾಲ್ ಆನ್ ಅಂದ್ರೆ ಕರೆ ನೀಡೋದು. ಓಕೆ, ಹಿ ಕಾಲ್ ಆನ್ ಫಾರ್ ಅ ಮೀಟಿಂಗ್, ಕರೆಯನ್ನು ನೀಡಿದಾರೆ. ಕ್ಯಾರಿ ಆನ್, ನೀವು ಕ್ಯಾರಿ ಆನ್ ಮಾಡ್ರಿ, ನಾ ಬರಂಗಿಲ್ಲ, ಮುಂದುವರಿಸಿ ಅಂದಂಗೆ. ಓಕೆ, ಕಾಲ್ ಆಫ್ ಈಸ್ ದ ಫ್ರೇಸ್. ಇಲ್ಲಿ ಬರ್ತಕ್ಕಂಥ ಫ್ರೇಸ್ ಯಾವುದು? ಕಾಲ್ ಆಫ್. ಹೌದ್ರಿ, ಕಾಲ್ ಆಫ್ ಅಂತ. ಓಕೆ, ಅಂಡರ್ಸ್ಟ್ಯಾಂಡ್ ಆಗತ್ತಲ್ರಿ? ಎಸ್, ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಈ ಒಂದು ನಿಮಗೆ ಏನ್ ಮಾಡ್ಬೇಕಾ? ಗೊತ್ತಾಗಲೇಬೇಕು. ಎಸ್, ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಈ ಒಂದು ಕ್ವಶನ್ ನೋಡ್ರಿ. ಏನೈತಿ ಕ್ವಶನ್? Select the most appropriate idiom that can replace the underlined phrase in the following sentence. As he is never on time. ಅವ ಯಾವಾಗೂ ಒಂದು ಟೈಮ್ ಮೇಲೆ ಇರಂಗಿಲ್ಲ. He regrets uselessly on missing the flight. ಒಂದು ಅವ್ನು ರಿಗ್ರೆಟ್ ಮಾಡ್ಕೋಬೇಕು. ರಿಗ್ರೆಟ್ ಅಂದ್ರೆ ಏನು? ಹಂಗಾಗಬಾರ್ದಾಗಿತ್ತು, ಅದು ಹೋಗಬಾರ್ದಾಗಿತ್ತು. ಒಂದು ಪಾಸ್ಟ್ ಇವೆಂಟ್ ಬಗ್ಗೆ ಕಂಟಿನ್ಯೂಸ್ ಆಗಿ ರಿಗ್ರೆಟ್ ಮಾಡ್ಕೋವಾಗ ಎದ್ರ ಸಂಬಂಧ? ಮಿಸ್ಸಿಂಗ್ ದ ಫ್ಲೈಟ್ ಅನ್ನ ಏನ್ ಮಾಡೋಣ? ಮಿಸ್ ಮಾಡೋಣ. ಹಂಗಿತ್ತಂದ್ರೆ ಇಲ್ಲಿ ಫ್ಲೈಟ್ ಸ್ಪೆಲ್ಲಿಂಗ್ ಬೇರೆ ಇದೆ, ಅದು ಫ್ಲೈಟ್ ಬೇರೆ. PLIGHT ಫ್ಲೈಟ್ ಅಂದ್ರೆ ಏನು? ಕಮೆಂಟ್ ಮಾಡ್ರಿ ನಾವು. PLIGHT ಫ್ಲೈಟ್ ಅಂದ್ರೆ ಏನು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಎಸ್, ಈ ಮಿಸ್ಸಿಂಗ್ ದ ಫ್ಲೈಟ್ ಮಾಡ್ಕೊಂಡು ರಿಗ್ರೆಟ್ ಮಾಡಿದ್ರೆ ಫ್ಲೈಟ್ ಏನಾರ ಹೊಳ್ಳಿ ಬರ್ತೈತಿ? ಹೊಳ್ಳಿ ಬರೋದಿಲ್ಲ. ಹಂಗಿತ್ತಂದ್ರೆ ಯಾವ್ದು ಇಡಿಯಮ್ಸ್ ಅಂಡ್ ಫ್ರೇಸ್ ಇದಕ್ಕೆ ಮ್ಯಾಚ್ ಆಗ್ತೈತಿ ನೋಡ್ರಿ. ಕ್ರೈಸ್ ಓಲ್ಪ್ ಅಂದ್ರೆ ಏನು? ಕ್ರೈಸ್ ಓಲ್ಪ್ ಅಂದ್ರೆ ಫಾಲ್ಸ್ ಅಲಾರಾಮ್ ಅಂತ ಹೇಳಿ. ಓಕೆ, ನರಿ ಓಲ್ಪ್ ಅಂದ್ರೆ ತೋಳ ಅಳೋದ. ಫಾಲ್ಸ್ ಅಲಾರಾಮ್, ತೋಳ ಬಂತು, ತೋಳ ಕತ್ತಿ ಕೇಳಿರಲ್ಲ, ದಟ್ ಇಸ್ ದ ಫಾಲ್ಸ್ ಅಲಾರಾಮ್. ದ ಕ್ರೈ ಫಾರ್ ದ ಮೂನ್, ಇಟ್ಸ್ ಇಂಪಾಸಿಬಲ್. ಅದು ಎಲ್ಲೋ ಇರ್ತೈತಿ, ಅದಕ್ಕೆ ಇಂಪಾಸಿಬಲ್ ಇವೆಂಟ್ ಇದೆ. ಕ್ರೈ ಫಾರ್ ದ ಮೂನ್. ಚಂದ್ರಾಮ್ ಬೇಕಂದ್ರೆ ಸಿಗ್ತಾನು? ನಂಗೆ ಚಂದಮಾಮ ಬೇಕು, ಎಲ್ಲಿ ಬರ್ಬೇಕು ಅವ? ಅದ ನೆಕ್ಸ್ಟ್ ನೋಡ್ರಿ, ಫೈಂಡ್ಸ್ ಫಾಲ್ಟ್ ವಿತ್. ನೋ, ದಿಸ್ ನಾಟ್. ಫೈಂಡ್ಸ್ ಫಾಲ್ಟ್ ವಿತ್ ಬರಂಗಿಲ್ಲ. ಪ್ರತಿಯೊಂದ್ರಾಗೂ ತಪ್ಪು ಹುಡುಕಾಡೋದು. ಹೌದಾ? ಪ್ರತಿಯೊಂದ್ರಾಗೂ ತಪ್ಪು ಹುಡುಕಾಡೋದು. ಈಸ್ ಅಂಜಿಸಿಯಸ್ ಪರ್ಸನ್. ಓಕೆ, ಅಂಜಿಯಸ್ ಪರ್ಸನ್. ಓಕೆ, ಅದು ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್. ದಿಸ್ ಈಸ್ ದ ಆನ್ಸರ್. ವಾಟ್ ಈಸ್ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂದ್ರೆ? ಈಗ ಒಂದು ಒಲಿ ಮೇಲೆ ಏನ್ ಮಾಡಿರ್ತೀರಿ? ಒಂದು ಹಾಲನ್ನ ಇಟ್ಟಿರ್ತೀರಿ. ಕುದಿತಿರ್ತಾವ, ಕುದ್ದು ಏನಾಗ್ತಾವ? ಉಕ್ಕಿ ಹೋಗ್ಬಿಡ್ತಾವ. ಬಿಸಿಯಾಗಿ ಉಕ್ಕಿ ಹೋಗ್ಬಿಡ್ತಾವ. ಉಕ್ಕಿ ಹೋಗಿದ್ರ ಬಗ್ಗೆ ಚಿಂತೆ ಮಾಡ್ರ ಹೊಳ್ಳೆ ಹಾಲು ಬರ್ತಾವ? ಬರುವುದಿಲ್ಲ. ಇದು ಹಂಗ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನ್ರ ಫಾಯ್ದೆ ಐತಿ? ಇಲ್ಲ. ಇದು ಹಂಗ. ಈಗ ಟಿಕೆಟ್ ತಗೊಂಡಿರ್ತೀರಿ, ಸ್ಟೇಷನ್ಗೆ ಹೋಗಮಟ್ಟ ಟ್ರೈನ್ ಹೋಗಿರ್ತೈತಿ. ನೀವು ಟ್ರೈನ್ ಟಿಕೆಟ್ ತಗೊಂಡ್ರೆ ಹೊಳ್ಳಿ ಬರ್ತೈತದ? ಬರುವುದಿಲ್ಲ. ಟೈಮ್ ನೆವರ್ ಕಮ್ ಬ್ಯಾಕ್. ಡೋಂಟ್ ರಿಗ್ರೆಟ್ ಅಬೌಟ್ ಎನಿಥಿಂಗ್. ಓಕೆ, ನೀವು SSC GD ಎಕ್ಸಾಮ್ ಬರೆಯಾಕತ್ತೀರಿ, ಪ್ರಿಪೇರ್ ಆಗಿರಿ, ಚಂದಗ ಬರೆದು ಹೋಗ್ರಿ.
ಅದೇ ಎಕ್ಸಾಮ್ ಬರೆದ್ಮೇಲೆ ನಾ ಹಂಗೆ ಬರಿಬೇಕಿತ್ತು, ನಾ ಹಿಂಗೆ ಬರಿಬೇಕಿತ್ತು ಅಂದ್ರೆ ಅದೇ ಇಲ್ಲ. ದಟ್ಸ್ ಅ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್. ಬರೆಯುವಾಗ ಬರಿಬೇಕು, ಓದುವಾಗ ಓದ್ಬೇಕು, ಆಮೇಲೆ ರಿಗ್ರೆಟ್ ಮಾಡಿದ್ರೆ ಫಲವಿಲ್ಲ. ಓಕೆ, ಏನ ಚಿಂತಿಸುವುದಕ್ಕೆ ಫಲವಿಲ್ಲ ಅಂತ ಹೇಳ್ತೀವಿ. ಓಕೆ, ಆಗಿ ಹೋದ ಸಮಯಕ್ಕೆ ಚಿಂತಿಸಿ ಫಲವಿಲ್ಲ, ಇದ್ದಾಗನ ಸಾಧಿಸ್ಬೇಕು, ಇದ್ದಾಗನ ಬೆಳಿಬೇಕು ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. ಇದು ಅರ್ಥ ಆಯ್ತಲ್ರಿ? ಎಸ್. ನೋಡ್ರಿ, ಈ ಒಂದು ಕ್ಲಾಸ್ ಒಳಗೆ ನಾವೇನ್ ಮಾಡಿದ್ವಿ ಅಂದ್ರೆ ಓವರ್ ಆಲ್ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಮಗೆ ಏನಾಗ್ತೈತಿ, ಇಲ್ಲಿರ್ತಕ್ಕಂತಹ ವೊಕ್ಯಾಬ್ಲರಿನ ಭಾಳ ಐತಪ್ಪ ಅಂತ ಅನಿಸ್ಬಿಡ್ತೀವಿ. ಹೌದಾ? ವೊಕ್ಯಾಬ್ಲರಿನ ಭಾಳ ಐತಪ್ಪ ಅಂತ ಅನಿಸ್ಬಿಡ್ತೀವಿ. ಎಸ್, ನಿಮಗೊಂದು ಟ್ರಿಕ್ಸ್ ಹೇಳ್ತೀನಿ. ಪರ್ ಡೇ 20 ಏನು ಮಾಡಿರಿ, ವರ್ಡ್ಸ್ ಅನ್ನ ಬರೀರಿ. 20 ವರ್ಡ್ಸ್ ಅನ್ನ ಬರೀರಿ. ಅದ್ರೊಳಗೆ ಏನು ಮಾಡ್ರಿ, 20 ವರ್ಡ್ಸ್ ಅನ್ನ ಬರ್ದಾಗ ಬೇಡ, 26 ವರ್ಡ್ಸ್ ಅನ್ನ ಬರೀರಿ. ಒಂದೊಂದು ಅಲ್ಫಾಬೆಟ್ ದಿಂದ ಒಂದೊಂದು ವರ್ಡ್ ತಗೋರಿ. ಅದರ ಸಿನೋನಿಮ್ ಒಂದ್ ಸೈಡ್ ಬರೀರಿ, ಅದರ ಆಂಟೋನಿಮ್ ಒಂದ್ ಸೈಡ್ ಬರೀರಿ, ಅದರ ಮೀನಿಂಗ್ ಒಂದ್ ಸೈಡ್ ಬರೀರಿ. ಓಕೆ, ನಿಮಗೆ ನೋಡಿ ಇದ್ರ ಒಂದ್ 2 ಸಿನೋನಿಮ್ ಬರೀರಿ, 2 ಆಂಟೋನಿಮ್ ಬರೀರಿ. ಹೌದಾ? ನಿಮಗೆ ನೋಡ್ರಿ ಇಲ್ಲಿ ಒಂದು 26 ವರ್ಡ್ ಸಿಕ್ಕು. ಇದ್ರ ಜೋಡಿಗೆ 26 ಸಿನೋನಿಮ್ 2 ಸಲ, 26 ಆಂಟೋನಿಮ್ 2 ಸಲ ಸಿಗ್ತಾವ. ಹೌದಾ? ಅದ್ರ ಜೋಡಿಗೆ 26 ಮೀನಿಂಗ್ಸ್ಗಳು ಸಿಗ್ತಾವ ನಿಮ್ಗೆ. ಎಷ್ಟಾತ್ ನೋಡ್ರಿ, 1 2 3 4 5 6 6 7 42 ಕಟ್ಲ 42 2 4 6 8 10 12 14 16 162. ನೋಡ್ರಿ ನೋಡ್ರಿ 162 ನಿಮ್ಗೆ ಒಂದ್ ದಿವ್ಸಕ್ಕೆ ಸಿಕ್ಕು. ಒಂದ್ ದಿವ್ಸಕ್ಕೆ 162, 10 ದಿವ್ಸಕ್ಕೆ 1620 ಹಾಕೋ ನಿಮ್ಗೆ. ಇದನ್ನ 10 days ಪ್ರಾಕ್ಟೀಸ್ ಮಾಡ್ರಿ. ಓನ್ಲಿ ಸಿನೋನಿಮ್ ಆತ. ಇದ್ರ ಜೊತೆಗೆ ಪ್ಲಸ್ ನೋಡ್ರಿ 100 ಇಡಿಯಮ್ಸ್ ಅಂಡ್ ಫ್ರೇಸು, 100 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಡ್ರಿ. ಆತ್ ನಿಮ್ದು ಎಷ್ಟಾದ್ರಿ? 1820. ಇನ್ನ ಹೆಂಗಾರ ಮಾಡ್ಕೊಂಡು 180 ಹೆಂಗಾರ ಬರ್ದು ಬಿಡ್ರಿ. ಟೋಟಲ್ 2000 ವೊಕ್ಯಾಬ್ಲರಿ ನಿಮ್ ಕಡೆ ಆಗ್ಬಿಡ್ತು. ಹೌದಾ? ವೊಕ್ಯಾಬ್ಲರಿ ಮಾಡಕ್ ಏನ್ ಬೇಕಂದ್ರೆ ಟ್ರಿಕ್ಸ್ ಬೇಕು, ನೆನಪಿಟ್ಕೊಳ್ಬೇಕು. ಹೌದಾ? ನಾವು ವೊಕ್ಯಾಬ್ಲರಿ ಕ್ಲಾಸಸ್ ಮಾಡಿ ಹೋಗಿ ನೋಡ್ರಿ, ಬರೀರಿ, ಬರದ್ ತೆಗಿರಿ, ಬೇಕಾದ ಮಾಡಬಹುದ್ರಿ. ಮನುಷ್ಯ ಮನಸ್ಸು ಮಾಡಿದ್ರೆ ಬೇಕಾದ ಮಾಡಬಹುದು. ಹೌದಾ? ನೆಕ್ಸ್ಟ್ ಏನ್ ಮಾಡ್ರ, ಒಂದು ನಿಮ್ಗೆ ಫಿಕ್ಸ್ ಕ್ವಶನ್ ಎಲ್ಲಿ ಆಗತ್ತಿದೆ ಅನ್ನೋದು ನಿಮ್ಗೆ ಹೇಳ್ತೇನ್ರಿ. ಈಗಿನ ಒಂದು ಎಕ್ಸಾಮ್ಗಳಲ್ಲಿ ಎಡ್ವರ್ಬಲ್ ಎರರ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಆಗತ್ತೆ. ಓಕೆ, ಎಡ್ವರ್ಬಲ್ ಎರರ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಆಗತ್ತೆ. ದಯಮಾಡಿ ಏನ್ ಮಾಡ್ರಿ ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ಕೊಡ್ರಿ. ಎಡ್ವರ್ಬಲ್ ಎರರ್ ಫಿಕ್ಸ್ ಕಾನ್ಸೆಪ್ಟ್ ಐತೆ. ಇದ್ರ ಮೇಲೆ ಒಂದು ಕ್ವಶನ್ ನನ್ನ ಕಡೆಯಿಂದ 2 ಮಾರ್ಕ್ಸ್ ಎಲ್ಲರಿಗೂ ಫಿಕ್ಸ್. ಎಲ್ಲಾ ಶಿಫ್ಟ್ಕ್ಕೂ ಫಿಕ್ಸ್ ಆಗ್ತದ. ಅದ ನೋಡ್ರಿ, ಇನ್ನ ಯಾರು ಶಿಫ್ಟ್ ಗಳನ್ನ ಫಿಲ್ ಮಾಡಿಲ್ಲ, ಇನ್ನ ಟೈಮ್ ಇದ್ರೆ ಮಾಡ್ಕೊಳ್ರಿ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗತ್ತೆ ಗೊತ್ತಿಲ್ಲ. ಶಿಫ್ಟ್ ಮುಗಿದ್ಮೇಲೆ ಅಪ್ಲೋಡ್ ಆಗಿತ್ತಂದ್ರೆ ಡೋಂಟ್ ವರಿ, ಅಷ್ಟ್ರ ಒಳಗೆ ಅಪ್ಲೋಡ್ ಆಗಿತ್ತಂದ್ರೆ ಹೋಗ್ರಿ, ಶಿಫ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಯಾರ್ಯಾರು SSC GD ಎಕ್ಸಾಮ್ ಅನ್ನ ಬರೆಯಾಕತ್ತೀರಿ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾನೇನ್ ಮಾಡ್ತೀನಿ, ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಏನ್ ಮಾಡಿದ್ರೆ ಇಲ್ಲಿ ನೋಡ್ರಿ, ನಾವು ನಿಮಗೆ ಯಾಕೆ ನಾ ಬಹಳಷ್ಟು ಸೀರಿಯಸ್ ಆಗಿ ಈ ಒಂದು ಕ್ವಶನ್ ಪೇಪರ್ದಾಗೇನು ಕ್ವಶನ್ ತಂದೇನಂದ್ರ, ಇಲ್ಲಿ ನೋಡ್ರಿ 17 ಫೆಬ್ರವರಿ 2025 ಆಗಿದ್ದು ಮಾರ್ನಿಂಗ್ ಶಿಫ್ಟ್ ಕ್ವಶನ್ ಅನ್ನು ನಿಮ್ಗೆ ಯಾಕೆ ಹೇಳತ್ತಂದ್ರ, ಇಂಥ ಕ್ವಶನ್ ಬಿದ್ದಿರ್ತಾವ ಅನ್ನೋದು ನಿಮ್ ತಲೆಯಾಗ ವಿಚಾರ ಬರಬೇಕು. ಅದು ಬಂದಾಗ ಮಾತ್ರ ಏನಾಕೈತಿ, ಈ ತರನಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಕಾವು, ಇಲ್ಲಾಂದ್ರೆ ಅರ್ಥ ಆಗುದಿಲ್ಲ. ಹೌದಾ? ನೀವು ನೋಡ್ರಿ, ಹೂ ಪೇಂಟ್ಸ್ ಬ್ಯೂಟಿಫುಲಿ ಅಂತ ಬರೆದು ಬಿಡ್ತೀರಿ. ಇಲ್ಲ, ಬಿಲ್ ಬ್ಯೂಟಿಫುಲಿ ಬರೋ ಅವಶ್ಯಕತೆನೇ ಇಲ್ಲ ಅಲ್ಲಿ. ಅದು ಯಾಕಂದ್ರೆ ಇಲ್ಲಿ ವಿಚ್ ಅನ್ನೋದು ಏನ್ ತಪ್ಪೈತಿ, ಪೊಸಿಟಿವ್ ಪ್ರೊನೌನ್ಸ್, ಕ್ವಶನ್ ಪ್ರೊನೌನ್ಸ್ಗಳು ಇರ್ತಾವ, ಅದು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಇರ್ತಾವ. ಅವುಗಳನ್ನು ಕೂಡ ಏನ್ ಮಾಡ್ಬೇಕು, ನೀವು ಸ್ಟಡಿ ಮಾಡ್ಬೇಕು. ಓಕೆ, ಎಸ್, ಎಲ್ಲಾ ಕಾನ್ಸೆಪ್ಟ್ಗಳನ್ನ ಮುಗಿಸ್ಕೊಡೋಣ. ಅದೇ ರೀತಿಯಾಗಿ ಚಾನಲ್ಗೆ ಹೊಸವಾಗಿ ಬಂದಿರ ಏನ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಆಫ್ಲೈನ್ ಕ್ಲಾಸಸ್ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ರಿ. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವದಲ್ಲಿ ಇರ್ತಕ್ಕಂಥ ಕೋಚಿಂಗ್ ಸೆಂಟರ್ಗೆ ಬನ್ನಿ. ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇರ್ತಾವ. ಲಾಸ್ಟ್ ಮಟ್ಟ ಯಾರು ವಿಡಿಯೋ ನೋಡಿರಿ, ಒಂದು ಡನ್ ಅಂತಕ್ಕಂಥದ್ದು ಅಥವಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನಗ.